ಸ್ನೇಹಿತರೆ, ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ಹೊಸ ರೈಲ್ವೆ ಲೈನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ವಿಡಿಯೋ ಶುರು ಮಾಡೋ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ಹೊಸ ರೈಲ್ವೆ ಲೈನ್ ಆಗಬೇಕೆಂದು ಮೊದಲು ಅನೌನ್ಸ್ ಆಗಿದ್ದು 2017-18ರಲ್ಲಿ. 103 ಕಿಲೋಮೀಟರ್ ಹೊಸ ರೈಲ್ವೆ ಲೈನ್ ನಿರ್ಮಾಣ ಅಂದಾಜು 994 ಕೋಟಿ ರೂಪಾಯಿಗಳ ವೆಚ್ಚವಾಗುವ ನಿರೀಕ್ಷೆ. ಈ ಹೊಸ ರೈಲ್ವೆ ನಿರ್ಮಾಣಕ್ಕೆ ಟೋಟಲ್ ಲ್ಯಾಂಡ್ ಅಕ್ವೈಸಿಷನ್ 1431.2 ಎಕರೆ ಪ್ರದೇಶ ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ. BS ಯಡಿಯೂರಪ್ಪನವರು CM ಆಗಿದ್ದ ಸಮಯದಲ್ಲಿ ಡಿಮ್ಯಾಂಡ್ ಮಾಡಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ನಂತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಾತುಕತೆ ನಡೆಸಿ ಈ ಯೋಜನೆಗೆ 50% ಹಣಕಾಸು ನೆರವನ್ನು ಕೇಂದ್ರ ಸರ್ಕಾರ ನೀಡೋದಾಗಿ ಮತ್ತು ಉಳಿದ 50% ಹಣಕಾಸು ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ನೀಡೋದಾಗಿ ಒಪ್ಪಂದ ಆಯಿತು. ಸೌತ್ ವೆಸ್ಟರ್ನ್ ರೈಲ್ವೆ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು. ಈ ಹೊಸ ರೈಲ್ವೆ ಯೋಜನೆಗೆ ಬೇಕಾದಂತಹ ಕಂಪ್ಲೀಟ್ ಲ್ಯಾಂಡ್ ಅಕ್ವೈಸಿಷನ್ ಅನ್ನು ರಾಜ್ಯ ಸರ್ಕಾರವೇ ಭರಿಸಬೇಕು. ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಫೆಬ್ರವರಿ 27, 2023ರಲ್ಲಿ ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ಹೊಸ ರೈಲ್ವೆ ಯೋಜನೆಗೆ ಚಾಲನೆ ನೀಡಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕದ ಶಿವಮೊಗ್ಗದಲ್ಲಿ 3600 ಕೋಟಿಗೂ ಹೆಚ್ಚಿನ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡಿದರು. ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ಹೊಸ ರೈಲ್ವೆ ಲೈನ್ ಅನ್ನು ಬೆಂಗಳೂರು ಮುಂಬೈ ಮೈನ್ ಲೈನ್ಗಳೊಂದಿಗೆ ಕನೆಕ್ಟ್ ಮಾಡಲಾಗುವುದು. ಹಾಗೆ ಬೆಂಗಳೂರು ಮೈಸೂರಿನಲ್ಲಿ ಇರುವ ಮೈಂಟೆನೆನ್ಸ್ ಫೆಸಿಲಿಟಿಯನ್ನು ಕಡಿಮೆ ಮಾಡಲು ಶಿವಮೊಗ್ಗದಲ್ಲಿ ಕೋಟೆಗಂಗೂರು ರೈಲ್ವೆ ಕೋಚಿಂಗ್ ಡಿಪೋವನ್ನು 100 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು. ಈ ಕಂಪ್ಲೀಟ್ ಯೋಜನೆಯನ್ನು 2 ಫೇಸ್ಗಳಾಗಿ ಡಿವೈಡ್ ಮಾಡಲಾಗಿದೆ. ಮೊದಲ ಫೇಸ್ನಲ್ಲಿ ಶಿವಮೊಗ್ಗದಿಂದ ಶಿಕಾರಿಪುರವರೆಗೆ 616 ಎಕರೆ ಪ್ರದೇಶ ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ. ಸುಮಾರು 27 ಹಳ್ಳಿಗಳ ಮೇಲೆ ಹಾದು ಹೋಗಬಹುದು ಅಂತ ಹೇಳಲಾಗುತ್ತಿದೆ. ಈ ಮೊದಲ ಫೇಸ್ನ ಕೆಲಸ ಪ್ರಗತಿಯಲ್ಲಿದೆ ಎಂದು ಅಪ್ಡೇಟ್ ಬಂದಿದೆ. ಕೋಟೆಗಂಗೂರು ಮತ್ತು ಶಿಕಾರಿಪುರ ನಡುವೆ 39.38 ಕಿಲೋಮೀಟರ್ ಕನ್ಸ್ಟ್ರಕ್ಷನ್ ವರ್ಕ್ಗಳು ಪ್ರಗತಿಯಲ್ಲಿವೆ. ಶಿವಮೊಗ್ಗದಿಂದ ಕೊರ್ಲಹಟ್ಟಿ, ಮಲ್ಲಾಪುರ, ರಾಮನಗರ ಮತ್ತು ಶಿಕಾರಿಪುರ 4 ಹೊಸ ರೈಲ್ವೆ ಸ್ಟೇಷನ್ಗಳ ಕನ್ಸ್ಟ್ರಕ್ಷನ್ ವರ್ಕ್ಗಳು ನಡೆಯುತ್ತಿವೆ. ಈ ಭಾಗದ ಹೊಸ ರೈಲ್ವೆ ಲೈನ್ ಮತ್ತು ಸ್ಟೇಷನ್ಗಳಿಗಾಗಿ ಅಂದಾಜು 517.73 ಕೋಟಿ ರೂಪಾಯಿಗಳು ವೆಚ್ಚವಾಗಬಹುದು. ಈ ಕಂಪ್ಲೀಟ್ ಕೆಲಸವನ್ನು ಮುಗಿಸುವುದಕ್ಕೆ 30 ತಿಂಗಳ ಡೆಡ್ಲೈನ್ ನೀಡಲಾಗಿದೆ. ರೈಲ್ವೆ ಬಜೆಟ್ 2024ರಲ್ಲಿ ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ಹೊಸ ರೈಲ್ವೆ ಲೈನ್ಗಾಗಿ ಸುಮಾರು 150 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಶಿವಮೊಗ್ಗ ಟು ಶಿಕಾರಿಪುರವರೆಗೆ ಅಂದಾಜು 244.73 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕರ್ನಾಟಕ ಸರ್ಕಾರ ಲ್ಯಾಂಡ್ ಅಕ್ವೈರ್ ಮಾಡಿಕೊಟ್ಟಿದೆ. ಎರಡನೇ ಫೇಸ್ನಲ್ಲಿ ರೈಲ್ವೆ ಟ್ರ್ಯಾಕ್ ನಿರ್ಮಾಣಕ್ಕೆ 815 ಎಕರೆ ಪ್ರದೇಶಗಳ ಅಗತ್ಯವಿದ್ದು ಭೂಸ್ವಾಧೀನ ಪ್ರಕ್ರಿಯೆ ಆಮೆಗತಿಯಲ್ಲಿ ಸಾಗುತ್ತಿದೆ. ಜುಲೈ 2024ರಲ್ಲಿ ಲೋಕಸಭಾ ಮೆಂಬರ್ BY ರಾಘವೇಂದ್ರ ಅವರು ಯೂನಿಯನ್ ರೈಲ್ವೆ ಮಿನಿಸ್ಟರ್ ಅವರನ್ನು ಭೇಟಿ ಮಾಡಿ ಹಲವಾರು ವರ್ಷಗಳಿಂದ ಪೆಂಡಿಂಗ್ನಲ್ಲಿರುವ ಶಿವಮೊಗ್ಗ ಜಿಲ್ಲೆಯ ರೈಲ್ವೆ ಕಾಮಗಾರಿಗಳ ಬಗ್ಗೆ ಮುಕ್ತವಾಗಿ ಸಮಾಲೋಚನೆ ಮಾಡಿದರು. ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ಹೊಸ ರೈಲ್ವೆ ಮಾರ್ಗ ನಿರ್ಮಾಣದಿಂದ ಈ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗುವ ನಿರೀಕ್ಷೆ ಇರುವುದರಿಂದ ಬಹುಬೇಗನೆ ಈ ಪ್ರಾಜೆಕ್ಟ್ಗೆ ಬೇಕಾದಂತಹ ಹಣಕಾಸು ವ್ಯವಸ್ಥೆ ಹಾಗೂ ಕನ್ಸ್ಟ್ರಕ್ಷನ್ ವರ್ಕ್ಗಳು ಬೇಗ ಮುಗಿಸಬೇಕಾಗಿ ರಿಕ್ವೆಸ್ಟ್ ಮಾಡಿದರು. ಫೇಸ್ 2 ಭೂಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದ್ದು ಎರಡನೇ ಹಂತದ ಯೋಜನೆ ಶುರು ಮಾಡುವುದಕ್ಕೆ ಸಾಕಷ್ಟು ಹಣ ಮೀಸಲಿಡುವಂತೆ ಮನವಿ ಮಾಡಲಾಯಿತು. ಸೆಪ್ಟೆಂಬರ್ 2024ರಲ್ಲಿ ಸಚಿವ V. ಸೋಮಣ್ಣನವರು ಹೊಸ ರೈಲ್ವೆ ಯೋಜನೆಯ ಭೂಸ್ವಾಧೀನ ವಿಚಾರದಲ್ಲಿ ರೈಲ್ವೆ ಅಧಿಕಾರಿಗಳಿಗೆ ಡೆಡ್ಲೈನ್ ನೀಡಿದರು. ಶಿಕಾರಿಪುರ ರಾಣಿಬೆನ್ನೂರು ಮಾರ್ಗದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಿರೀಕ್ಷೆಯಂತೆ ಪೂರ್ಣಗೊಂಡಿಲ್ಲ. ಇನ್ನೂ 642 ಎಕರೆ ಭೂಪ್ರದೇಶ ಮಾಲೀಕರಿಂದ ಇಲಾಖೆಗೆ ಹಸ್ತಾಂತರ ಬಾಕಿ ಇದೆ ಮತ್ತು ತುರ್ತಾಗಿ ಆಗಬೇಕಿದೆ. ಡಿಸೆಂಬರ್ 2024ರ ಅಂತ್ಯದೊಳಗೆ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ಹಾವೇರಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಅಧಿಕಾರಿಗಳು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಡಿಸ್ಕಸ್ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು. ರೈತರಿಗೆ ಪರಿಹಾರ ಧನ ಸರಿಯಾದ ನ್ಯಾಯದಲ್ಲಿ ಸಿಗಬೇಕು ಎಂದು ಆದೇಶಿಸಿದರು. ಇದರ ಹೊರತಾಗಿಯೂ ಡಿಸೆಂಬರ್ 2024ರ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಶಿಕಾರಿಪುರ ರಾಣಿಬೆನ್ನೂರು 57 ಕಿಲೋಮೀಟರ್ ಹೊಸ ರೈಲ್ವೆ ಲೈನ್ಗಾಗಿ 225 ಎಕರೆ ಪ್ರದೇಶ ಭೂಸ್ವಾಧೀನ ಪ್ರಕ್ರಿಯೆ ಆಗಿದೆ. ಉಳಿದ ಭೂಸ್ವಾಧೀನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದು ಅಪ್ಡೇಟ್ ಇದೆ. ಈ ವರ್ಷದ ರೈಲ್ವೆ ಬಜೆಟ್ನಲ್ಲಿ ಈ ಹೊಸ ರೈಲ್ವೆ ಯೋಜನೆಗಾಗಿ ಹೆಚ್ಚಿನ ಹಣಕಾಸು ನೆರವು ಸಿಗುವ ನಿರೀಕ್ಷೆ ಇದೆ. ಈ ಪ್ರಾಜೆಕ್ಟ್ಗಾಗಿ ಹಲವಾರು ರಾಜಕೀಯ ನಾಯಕರುಗಳ ರೆಗ್ಯುಲರ್ ಫಾಲೋಅಪ್ಗಳು ನಡೀತಾ ಇದೆ.
ಈ ಕಂಪ್ಲೀಟ್ ಹೊಸ ರೈಲ್ವೆ ಯೋಜನೆ 2027ರ ಅಂತ್ಯದೊಳಗೆ ಕಂಪ್ಲೀಟ್ ಆಗುವ ನಿರೀಕ್ಷೆ ಇದೆ. ಈ ಹೊಸ ರೈಲ್ವೆ ಯೋಜನೆ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ನ ಗತಿಶಕ್ತಿ ವೆಬ್ಸೈಟ್ನಲ್ಲಿ ಅಫಿಷಿಯಲ್ ಆಗಿ ಮಾಹಿತಿ ಇದೆ. ಈ ಹೊಸ ರೈಲ್ವೆ ಲೈನಲ್ಲಿ ಸ್ಪೆಸಿಫಿಕೇಷನ್ ಏನಿದೆ ಅಂತ ನೋಡುವುದಾದರೆ 22 ಮೇಜರ್ ಬ್ರಿಡ್ಜ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಲಾಗುತ್ತೆ, 62 ರೋಡ್ ಅಂಡರ್ ಬ್ರಿಡ್ಜ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಲಾಗುತ್ತೆ, 20 ರೋಡ್ ಓವರ್ ಬ್ರಿಡ್ಜ್ಗಳು ಮತ್ತು 48 ಮೈನರ್ ಬ್ರಿಡ್ಜ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಲಾಗುತ್ತೆ ಎಂದು ಅಫಿಷಿಯಲ್ ನ್ಯೂಸ್ ಇದೆ. ಈ ಹೊಸ ರೈಲ್ವೆ ಲೈನ್ನಲ್ಲಿ ಸುಮಾರು 12 ಸ್ಟೇಷನ್ಗಳು ಬರಲಿವೆ. ಯಾವ ಊರುಗಳ ಮೇಲೆ ಹಾದು ಹೋಗುತ್ತದೆ ಎಂಬುದನ್ನು ನೋಡುವುದಾದರೆ ಶಿವಮೊಗ್ಗದಲ್ಲಿ ಆಲ್ರೆಡಿ ಎಕ್ಸಿಸ್ಟೆನ್ಸ್ ಸ್ಟೇಷನ್ ಇದೆ. ಅಲ್ಲಿಂದ ನೆಕ್ಸ್ಟ್ ಕೋಟೆಗಂಗೂರು, ರಾಮನಗರ, ಮಲ್ಲಾಪುರ, ಕೊರಲಹಟ್ಟಿ, ಶಿಕಾರಿಪುರ, ಕಿತಡಹಳ್ಳಿ, ಮಸೂರ್, ರತಿಹಳ್ಳಿ, ದಾಂಡಿಗಿಹಳ್ಳಿ, ಹಲಗೆರೆ, ರಾಣಿಬೆನ್ನೂರು ಈ ಎಲ್ಲ ಹಳ್ಳಿಗಳ ಮೇಲೆ ಶಿವಮೊಗ್ಗ, ಶಿಕಾರಿಪುರ, ರಾಣಿಬೆನ್ನೂರು ಹೊಸ ರೈಲ್ವೆ ಲೈನ್ ಬರುತ್ತೆ. ಈ ಹೊಸ ರೈಲ್ವೆ ಲೈನಿಂದ 3 ಜಿಲ್ಲೆಗಳಿಗೆ ಬೆನಿಫಿಟ್ ಆಗಲಿದೆ. ಶಿವಮೊಗ್ಗ, ದಾವಣಗೆರೆ ಮತ್ತು ಹಾವೇರಿ ಭಾಗದವರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಈ ಹೊಸ ರೈಲ್ವೆ ಲೈನ್ನಿಂದಾಗಿ ಏನೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಇಂಪಾರ್ಟೆನ್ಸ್ ಏನು ಎಂಬುದರ ಬಗ್ಗೆ ಗಮನ ಹರಿಸಿದರೆ, ಶಿವಮೊಗ್ಗ ತುಂಗಾ ನದಿಯ ದಡದಲ್ಲಿದೆ. ಪಶ್ಚಿಮ ಘಟ್ಟಗಳ ಗುಡ್ಡಗಾಡು ಪ್ರದೇಶಕ್ಕೆ ಗೇಟ್ವೇ, ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತೆ. ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆ. ಶಿವಮೊಗ್ಗದಲ್ಲಿ ಅತಿ ದೊಡ್ಡ ಅಡಿಕೆ ಮಾರುಕಟ್ಟೆ ಇದೆ. ಅಲ್ಲದೆ ಅಕ್ಕಿ, ಮೆಕ್ಕೆಜೋಳ, ಮೆಣಸಿನಕಾಯಿ, ತೆಂಗು ಇತ್ಯಾದಿಗಳನ್ನು ಬೆಳೆಯಲಾಗುತ್ತೆ. ಶಿವಮೊಗ್ಗದಲ್ಲಿ 2 ರೈಲು ಸ್ಟೇಷನ್ಗಳಿವೆ. ಫೇಮಸ್ ಆಗಿರುವ ಪ್ರವಾಸಿ ತಾಣಗಳಿವೆ. ಯಾವುವೆಂದು ನೋಡುವುದಾದರೆ ಜೋಗ್ ಫಾಲ್ಸ್, ಸಕ್ರೆಬೈಲ್, ಆನೆಗಳ ಶಿಬಿರ, ಕೊಡಚಾದ್ರಿ, ಕುಂದಾದ್ರಿ, ಶರಾವತಿ ನದಿ, ಕೆಳದಿ, ದಬ್ಬೆ ಫಾಲ್ಸ್, ಟೈಗರ್ ಮತ್ತು ಲಯನ್ ಸಫಾರಿ, ಭದ್ರಾ ನದಿ ಅಣೆಕಟ್ಟು, ಲಿಂಗಮನಕ್ಕಿ ಅಣೆಕಟ್ಟು ಇನ್ನು ಮುಂತಾದವುಗಳು. ರಾಣಿಬೆನ್ನೂರು ಹಾವೇರಿ ಜಿಲ್ಲೆ ಮತ್ತು ಮಧ್ಯ ಕರ್ನಾಟಕ. ಇಲ್ಲಿಂದ ಹುಬ್ಬಳ್ಳಿ ಕೇವಲ 108 ಕಿಲೋಮೀಟರ್ ಮತ್ತು ಮಂಗಳೂರು 271 ಕಿಲೋಮೀಟರ್ ದೂರವಿದೆ. ರಾಣಿಬೆನ್ನೂರು ಬೀರಂಜಿ ಅಕ್ಕಿ, ಮಿರ್ಚಿ ಮಂಡಕ್ಕಿ ಮತ್ತು ಹೆಸರು ವಡೆ ವಿಶೇಷವಾಗಿ ತಯಾರಿಸುವ ಎಗ್ ರೈಸ್ ಮತ್ತು ರಾಣಿಬೆನ್ನೂರು ಫೇಮಸ್ ಮಟನ್ ಎಣ್ಣೆಕಾರ ಆಹಾರಕ್ಕಾಗಿ ಪ್ರಸಿದ್ಧವಾಗಿದೆ. ಇಲ್ಲಿನ ಜನಸಂಖ್ಯೆಯ ಬಹುಪಾಲು ಜನರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹತ್ತಿ ಮತ್ತು ಜೋಳ, ತೆಂಗು, ಬದನೆ, ವೀಳ್ಯದೆಲೆ ಮತ್ತು ಟೊಮೆಟೊ ಇಲ್ಲಿನ ಪ್ರಮುಖ ಬೆಳೆ. ರೇಷ್ಮೆ ಬೆಳೆ ಕೂಡ ಜನಪ್ರಿಯ. ಶಿವಮೊಗ್ಗ, ಶಿಕಾರಿಪುರ, ರಾಣಿಬೆನ್ನೂರು ಹೊಸ ರೈಲ್ವೆ ಯೋಜನೆಯಿಂದಾಗಿ ಕನೆಕ್ಟಿವಿಟಿ ಈಸಿಯಾಗುತ್ತೆ. 3 ಜಿಲ್ಲೆಗಳಿಗೂ ಅತ್ಯಂತ ವೇಗವಾಗಿ ತಲುಪಬಹುದು. ಕೃಷಿ ಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿರುವ 3 ಜಿಲ್ಲೆಗಳಿಗೆ ಬೆಟರ್ ಟ್ರಾನ್ಸ್ಪೋರ್ಟೇಷನ್ ಸಿಗುವ ಕಾರಣ ಕೃಷಿ ಮುನ್ನೆಲೆಗೆ ಬರುತ್ತೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗುತ್ತೆ. ಲಾಜಿಸ್ಟಿಕ್ಗಳು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗಳು ಕ್ರಿಯೇಟ್ ಆಗುತ್ತೆ. ಪ್ರವಾಸೋದ್ಯಮಕ್ಕೆ ಭೇಟಿ ನೀಡುವವರ ಸಂಖ್ಯೆ ಹೆಚ್ಚಾಗುತ್ತೆ. ಶಿವಮೊಗ್ಗದಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಸಿಗುತ್ತದೆ. ಗ್ರಾಮೀಣ ಭಾಗದ ಜನರಿಗೆ ಈಸಿಯಾಗಿ ಆಕ್ಸೆಸ್ ಸಿಗುವುದರಿಂದ ಆರೋಗ್ಯ, ಶಿಕ್ಷಣಗಳನ್ನು ಸುಲಭವಾಗಿ ಪಡೆಯುತ್ತಾರೆ. ಪ್ರಸ್ತುತ ಶಿವಮೊಗ್ಗ ಟು ರಾಣಿಬೆನ್ನೂರು ತಲುಪಬೇಕೆಂದರೆ ರಸ್ತೆ ಮೂಲಕ 88 ಕಿಲೋಮೀಟರ್ ಪ್ರಯಾಣ 2 ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತೆ. ಈ ಮಾರ್ಗದಲ್ಲಿ ಶಿಕಾರಿಪುರದ ಮೇಲೆ ಹಾದು ಹೋಗುವುದಿಲ್ಲ. ಹೊನ್ನಾಳಿ ಮಾರ್ಗವಾಗಿ ಉಕ್ಕಡಗಾತ್ರಿ ಮುಖಾಂತರ ರಾಣಿಬೆನ್ನೂರು ತಲುಪಬೇಕು. ಹೊಸ ರೈಲ್ವೆ ಲೈನ್ನಿಂದಾಗಿ 3 ಊರುಗಳಿಗೂ ಈಸಿಯಾಗಿ ಮತ್ತು ಲಿಮಿಟೆಡ್ ಟೈಮ್ನಲ್ಲಿ ಸಂಪರ್ಕಿಸಬಹುದು. ಹೊಸ ರೈಲ್ವೆ ಯೋಜನೆಯಿಂದಾಗಿ ರಸ್ತೆಗಳಲ್ಲಿನ ದಟ್ಟಣೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ರಸ್ತೆ ಪ್ರಯಾಣವನ್ನು ಸುರಕ್ಷಿತಗೊಳಿಸುತ್ತದೆ ಮತ್ತು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ರಸ್ತೆ ಸಾರಿಗೆಗೆ ಹೋಲಿಸಿದರೆ ರೈಲ್ವೆ ಹೆಚ್ಚು ಪರಿಸರ ಸ್ನೇಹಿಯಾಗಿದೆ. ಇಂಧನ ಬಳಕೆ ಮತ್ತು ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತದೆ. ಈ ಯೋಜನೆ ಮಲೆನಾಡು ಪ್ರದೇಶ ಮತ್ತು ಬಯಲುಸೀಮೆ ನಡುವಿನ ಅಭಿವೃದ್ಧಿಯ ಅಸಮಾನತೆಯನ್ನು ಕಡಿಮೆ ಮಾಡುತ್ತದೆ. ಈ ಯೋಜನೆ ವಿಳಂಬವಾಗುತ್ತಿರುವುದಕ್ಕೆ ಕಾರಣವೇನೆಂಬುದನ್ನು ನೋಡೋದಾದರೆ ಭೂಸ್ವಾಧೀನ ಸಮಸ್ಯೆಗಳು ಮತ್ತು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್, ಸರಿಯಾದ ಹಣಕಾಸಿನ ವ್ಯವಸ್ಥೆ ಕೂಡ ಈ ಯೋಜನೆ ವಿಳಂಬವಾಗುತ್ತಿರುವುದಕ್ಕೆ ಪ್ರಮುಖ ಕಾರಣ. ಇವಿಷ್ಟು ಶಿವಮೊಗ್ಗ, ಶಿಕಾರಿಪುರ, ರಾಣಿಬೆನ್ನೂರು ರೈಲ್ವೆ ಪ್ರಾಜೆಕ್ಟ್ನ ಸಂಪೂರ್ಣ ವಿವರಗಳು. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.